ಇದೊಂದು ಪ್ರತಿಷ್ಠಿತ ಶಾಲೆ. ಆ ಶಾಲೆ ಇಂದು ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾಯಿತು. ಆ ಶಾಲೆಯಲ್ಲಿ ಒಟ್ಟಿಗೆ ಓದಿ ಆಟವಾಡಿ ಬೆಳೆದ ಶಾಲೆಯ ಅಂಗಳವನ್ನು ಬಿಟ್ಟು ಹೋಗುತ್ತಿರುವ ವಿದ್ಯಾರ್ಥಿಗಳ ಕಣ್ಣಾಲಿಗಳು ಒಂದೆಯಾದರೆ, ಮತ್ತೊಂದೆಡೆ ಶಾಲೆಯಲ್ಲಿ ಶಾರದಾ ಪೂಜೆ ನೆರವೇರಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಲಾಯಿತು. ಹಾಗಿದ್ದರೆ ಯಾವುದು ಆ ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಸಹನಾ ರವಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಭಾವುಕ ಬೀಳ್ಕೊಡುಗೆ. ಅಕ್ಷರ ಕಲಿಸಿದ ಅಂಗಳದಲ್ಲಿ ಕಣ್ಣೀರಿನ ವಿದಾಯ. ವಿದ್ಯಾರ್ಥಿಗಳ ಪಾಲಿಗೆ ಮರೆಯಲಾಗದ ಕ್ಷಣ. ಪರೀಕ್ಷೆಯ ಹೊಸ್ತಿಲಲ್ಲಿ ಶಾರದಾ ಪೂಜೆ ಮಾಡಿ ಆಶೀರ್ವಾದ ಪಡೆದ ವಿದ್ಯಾರ್ಥಿಗಳು. ಶಾರದಾ ಪೂಜೆ ನೆರವೇರಿಸುತ್ತಿರುವ ಶಾಲಾ ಆಡಳಿತ ಮಂಡಳಿ ಭಕ್ತಿಯಿಂದ ಕೈ ಮುಗಿದು ಶಾರದೆಯನ್ನ ಪ್ರಾರ್ಥಿಸುತ್ತಿರುವ ವಿದ್ಯಾರ್ಥಿಗಳು. ಪರೀಕ್ಷೆಯ ಹೊಸ್ತಿಲಲ್ಲಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ದೇವರ ಮೊರೆ ಹೋದ ಗುರುವೃಂದ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಸಹನಾ ರವಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ. ಹೌದು, ಸಹನಾ ರವಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿಂದು ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ಹೋಗಲಾಡಿಸಿ ಏಕಾಗ್ರತೆ ಹಾಗೂ ಯಶಸ್ಸು ಸಿಗಲೆಂದು ಶಾಲಾ ಆವರಣದಲ್ಲಿ ಅತ್ಯಂತ ಭಕ್ತಿ ಭಾವದಿಂದ ಶಾರದಾ ಪೂಜೆ ನೆರವೇರಿಸಲಾಯಿತು. ಸಹನಾ ರವಿ ಇಂಟರ್ನ್ಯಾಷನಲ್ ಶಾಲೆಯು ಆರಂಭವಾದಾಗಿನಿಂದ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಾ ಬರುತ್ತಿದೆ. ಅಷ್ಟೇ ಅಲ್ಲದೆ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಬಿತ್ತುವ ಕೆಲಸ ಮಾಡುತ್ತಾ ಬರುತ್ತಿದೆ. ಶಾಲೆಯಲ್ಲಿ ಶಾರದಾ ಪೂಜೆ ಮಾಡಿದ ಬಳಿಕ ವಿದ್ಯಾರ್ಥಿಗಳನ್ನು ದಾವಣಗೆರೆ ನಗರದ ವಿವಿಧ ಭಾಗಗಳಲ್ಲಿ ಶಾರದಾ ದೇವಿ, ಆಂಜನೇಯ, ಈಶ್ವರ, ಶ್ರೀರಾಮನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತಲ್ಲದೆ ಮಕ್ಕಳ ಮುಂದಿನ ಭವಿಷ್ಯ ಉಜ್ವಲವಾಗಿರಲೆಂದು ಪ್ರಾರ್ಥಿಸಲಾಯಿತು. ಈ ದಿನ ನಮ್ಮ ಶಾಲೆಯಲ್ಲಿ ಶಾರದಾ ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಕಾರಣ ಇವತ್ತು SSLC ಬರೆಯುವಂಥ ಮಕ್ಕಳಿಗೆ ಒಂದು ಶ್ರದ್ಧಾ ಭಕ್ತಿ ದೇವ್ರ ಮೇಲೆ ಇರೋದ್ರ ಮುಖಾಂತರನ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬರೋದಕ್ಕೋಸ್ಕರ ಇದೆಲ್ಲ ಒಂದು ಸಂಸ್ಕಾರವನ್ನು ಮಕ್ಕಳಲ್ಲಿ ನಾವು ಬೆಳೆಸ್ತಾ ಇದ್ದೀವಿ. ಒಂದು ರೀತಿ ಹೆಂಗಪ್ಪ ಅಂತ ಹೇಳಿದರೆ, ಮಕ್ಕಳಲ್ಲಿ ಇವತ್ತು ಸಂಸ್ಕಾರ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ಮಕ್ಕಳು ಉತ್ತಮವಾಗಿ ಒಳ್ಳೆ ಪ್ರಜೆಗಳಾಗಲಿಕ್ಕೆ ಸಾಧ್ಯ. ಪ್ರಜೆಗಳು ಅಂತ ನಾವು ಮುಂದೆ ಕನಸು ಕಾಣೋದಕ್ಕಿಂತ ಈಗಲೇ ಪ್ರಜೆಗಳನ್ನಾಗಿ ಮಾಡಬೇಕಾದ್ರೆ ಯಾವ ಥರ ಸಂಸ್ಕಾರವನ್ನು ಮಕ್ಕಳಲ್ಲಿ ನಾವು ಕೊಡಬೇಕು ಅನ್ನೋದು ನಾವೆಲ್ಲರೂ ಕೂಡ ಇವತ್ತು ಶಾಲಾ ಹಂತದಿಂದ ಶಿಕ್ಷಣ ಜೊತೆಗೆ ಮಾಡ್ತಾ ಇದ್ದೀವಿ. ನಮ್ಮ ತರಗತಿಯಲ್ಲಿ ಇವತ್ತು 35 ಮಕ್ಕಳಿದ್ದಾರೆ ಎಕ್ಸಾಮ್ಸ್ ಬರೆಯೋರು. 35 ಮಕ್ಕಳು ಕೂಡ ಚೆನ್ನಾಗಿ ಅಭ್ಯಾಸವನ್ನು ಮಾಡಿದ್ದಾರೆ. ಇವತ್ತಿಂದ ಅವರಿಗೆ ರಜಾ ಘೋಷಣೆ ಆಗ್ತಾ ಇದೆ. ಇಷ್ಟು ದಿನದ ತನಕ ಅವರಿಗೆ ಯಾವುದೇ ಸಬ್ಜೆಕ್ಟ್ ಕಷ್ಟ ಆಗಿದ್ರೂ ಕೂಡ ಅದನ್ನು ಈಸಿಯಾಗಿ ನಮ್ಮ ಟೀಚರ್ಸ್ ಅವರಿಗೆ ಹೇಳ್ಕೊಟ್ಟಿದ್ದಾರೆ. ಬಹುಶಃ ದಾವಣಗೆರೆಯಲ್ಲಿ ಇವತ್ತು ಎಲ್ಲ ಶಾಲೆಯಲ್ಲೂ ಕೂಡ ತಮ್ಮ ಮಕ್ಕಳಿಗಾಗಿ ತುಂಬ ಸ್ಟ್ರಗಲ್ ಮಾಡ್ತಿದ್ದಾರೆ, ಒಳ್ಳೆ ರಿಸಲ್ಟ್ ಬರಬೇಕು ಅಂತ. ಇವತ್ತು ನಮ್ಮೆಲ್ಲ ಶಿಕ್ಷಕರನ್ನು ಕೂಡ ಅದೇ ಪ್ರಯತ್ನವನ್ನು ಮಾಡಿದ್ದಾರೆ. ಮಕ್ಕಳಿಗೂ ಕೂಡ ಇಷ್ಟು ದಿನ ಶಾಲೆಯಲ್ಲಿ ಹರಟೆ ಕಾಲಹರಣಗಳು ಮಾಡಿದ್ದಾರೆ, ಆದರೆ ಅವ್ರಿಗೆ ಬಿಟ್ಟು ಹೋಗ್ತೀವಿ ಅನ್ನೋ ಒಂದು ದುಃಖ ಈ ದಿನ ಅವರಿಗೆ ಕಾಡ್ತಾ ಇದ್ದಿದೆ. ಯಾಕಂದರೆ ಆ ಒಂದು ಸಮಯ ಮತ್ತೆ ಸಿಗೋಕ್ಕಾಗಲ್ಲ. ಹಾಗಾಗಿ ಈ ದಿನ ನಾವು ಬೀಳ್ಕೊಡುಗೆ ಸಮಾರಂಭವನ್ನು, ಸ್ನೇಹ ಸಮ್ಮಿಲನ ಅಂತಂದೇಳಿ ಒಂದು ಕಾರ್ಯಕ್ರಮವನ್ನು ನಾವು ಈ ದಿನ ಇಟ್ಕೊಂಡಿದ್ದೀವಿ. ಈ ಸ್ನೇಹ ಸಮ್ಮಿಲನದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಬಾಂಧವ್ಯ ಅಮೋಘವಾಗಿದೆ. ಈ ದಿನವನ್ನು ನಾವು ಯಾವತ್ತೂ ಕೂಡ ಮರೆಯೋಕ್ಕಾಗಲ್ಲ ಅಂತ ನನ್ನ ಅನುಭವ. ಯಾಕಂದರೆ ಈ ಶಾಲೆಯಲ್ಲಿ ನಾನು ಬಂದು 2 ವರ್ಷ ಆಯಿತು. 2 ವರ್ಷದಲ್ಲಿ ನನಗೆ ಸಾಕಷ್ಟು ಅನುಭವವನ್ನು ಆಯಿತು. ಆ್ಯಸ್ ಎ ಕಾರ್ಯದರ್ಶಿ ಮೇಡಮ್ ಆಗಿರುವಂತಹ ಸಹನಾ ಮೇಡಮ್ ಅವರು ಆ್ಯಸ್ ಎ ಶಿಕ್ಷಕರಾಗಿ ಕೂಡ ನಮಗೆ ಮಾರ್ಗದರ್ಶನವನ್ನು ನೀಡ್ತಾ ಇದ್ದಾರೆ. ಆಮೇಲೆ ಶಿಕ್ಷಕರಾಗಿ ಕೂಡ ಇದ್ದಾರೆ, ವಿದ್ಯಾರ್ಥಿಗಳಾಗಿ ಕೂಡ ಇದ್ದಾರೆ, ಪೋಷಕರಿಗೆ ಬೆನ್ನೆಲುಬಾಗಿ ಕೂಡ ಇದ್ದಾರೆ. ಅವರ ಒಂದು ಮಾರ್ಗದರ್ಶನದಿಂದ ಈ ಶಾಲೆ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅಂತಂದು ಹೇಳಿದರೆ ತಪ್ಪಾಗಲಾರದು. ಒಂದೆಡೆ ದೇವರ ಆಶೀರ್ವಾದವಾದರೆ ಮತ್ತೊಂದೆಡೆ ಗುರು ಹಿರಿಯರ ಆಶೀರ್ವಾದ ಪಡೆದರು. ಶಾರದಾ ಪೂಜೆ ಬಳಿಕ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಕಾರ್ಯಕ್ರಮ ನಿಜಕ್ಕೂ ಭಾವುಕವಾಗಿತ್ತು.
LKGಯಿಂದ ಹಿಡಿದು 10ನೇ ತರಗತಿಯವರೆಗೂ ತಿದ್ದಿ ತೀಡಿ ಬುದ್ಧಿ ಹೇಳಿದ ಶಿಕ್ಷಕರನ್ನ ಬಿಟ್ಟು ಹೋಗುವ ವಿದ್ಯಾರ್ಥಿಗಳ ಕಣ್ಣಾಲೆಗಳು ತೇವವಾಗಿದ್ದವು. ಅಷ್ಟೇ ಅಲ್ಲದೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ತುಂಟಾಟ, ಒಟ್ಟಿಗೆ ಊಟ ಮಾಡಿದ ನೆನಪು, ಸ್ನೇಹಿತರೊಂದಿಗಿನ ಒಡನಾಟಗಳನ್ನು ವಿದ್ಯಾರ್ಥಿಗಳು ಮೆಲುಕು ಹಾಕಿದ್ದು ಶಾಲೆಯ ಅಂಗಳದಲ್ಲಿ ಭಾವನೆಗಳ ಹೊಳೆಯೇ ಹರಿಯಿತು. ಈ ವೇಳೆ ಮಾತನಾಡಿದ ವಿದ್ಯಾರ್ಥಿಗಳು, ಈ ಶಾಲೆ ನಮಗೆ 2ನೇ ಮನೆಯಾಗಿದ್ದು ಶಿಕ್ಷಕರು ತಂದೆ ತಾಯಿಯಂತೆ ನಮ್ಮನ್ನ ನೋಡಿಕೊಂಡಿದ್ದಾರೆ. ಆದರೆ ಇದೀಗ ಶಾಲೆ ಬಿಟ್ಟು ಹೋಗುತ್ತಿರುವುದು ಬೇಸರವಾಗುತ್ತಿದ್ದು, ಶಿಕ್ಷಕರು ಕೊಟ್ಟ ಧೈರ್ಯದಿಂದ ನಾವು ಪರೀಕ್ಷೆಯನ್ನ ಉತ್ತಮವಾಗಿ ಎದುರಿಸಲು ಸಜ್ಜಾಗಿದ್ದೇವೆ ಎಂದು ವಿದ್ಯಾರ್ಥಿಗಳು ಹೇಳಿದರೆ, ಶಾಲೆಯಲ್ಲಿ ದೊರೆಯುವ ಗುಣಮಟ್ಟದ ಶಿಕ್ಷಣದ ಬಗ್ಗೆ ಪೋಷಕರು ಮನಬಿಚ್ಚಿ ಹೊಗಳಿದ್ದಾರೆ. ನಾನು ಈ ಶಾಲೆಯಲ್ಲಿ 11 ವರ್ಷದಿಂದ ಓದ್ತಿದ್ದೀನಿ. ನಾನೊಬ್ಬ ಸಾಧಾರಣ ಹಳ್ಳಿ ಹುಡುಗ, ಹಿರೇತೊಗಲೇರಿ ಗ್ರಾಮದಿಂದ ಬಂದಿರೋನು. ನಮ್ಮ ಪೋಷಕರು ಸಹ ಉತ್ತಮ ಸಪೋರ್ಟ್ ಚೆನ್ನಾಗಿ ಕೊಡ್ತಿದ್ದಾರೆ. ಮತ್ತು ನಮ್ಮ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಕಳೆದ 5 ವರ್ಷದಿಂದನೂ ಒಳ್ಳೆಯ ಫಲಿತಾಂಶದೊಂದಿಗೆ ದಾವಣಗೆರೆಯಲ್ಲೇ ಪ್ರಥಮ ಸ್ಥಾನದಲ್ಲಿರುವ ನಮ್ಮ ಶಾಲೆ. ಈ ಶಾಲೆಯಲ್ಲಿ ತುಂಬ ಒಳ್ಳೊಳ್ಳೆ ಕ್ಷಣಗಳನ್ನು ಕಳೆದಿದ್ದೀವಿ, ಒಳ್ಳೊಳ್ಳೆ ನೆನಪುಗಳನ್ನ ಕೂಡಾಕಿದ್ದೀವಿ ಈ ಶಾಲೆಯಲ್ಲಿ. ಇತ್ತೀಚೆಗೆ ನಾವು ಮೊನ್ನೆ ಕೇರಳ ಕಡೆ ಪ್ರವಾಸ ಕೂಡ ಹೋಗಿದ್ವಿ. ಉತ್ತಮ ಇದು ಇತ್ತು, ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಏನು ಹೇಳ್ತಲ್ಲ, ಎಕ್ಸ್ಪೀರಿಯೆನ್ಸ್ ಕೂಡ ಸಿಕ್ತು. ಮತ್ತು ಒಳ್ಳೆ ಫಲಿತಾಂಶ ಕೊಡಬೇಕು ಅಂತಲೂ ಈ ಸ್ಕೂಲಿಗೆ ಒಂದು ಆಸೆ ಇದೆ. 625ಗೆ 625 ತೆಗೆಯೋ ಒಂದು ಪ್ರಯತ್ನ ಮತ್ತು ನಮ್ಮ ಟೀಚರ್ಸ್ನ ಸಪೋರ್ಟ್ ಕೂಡ. ಒಂದು ಸ್ವಲ್ಪ ದುಃಖ ಆಗುತ್ತೆ, 35 ಜನ ಈ 11 ವರ್ಷದಿಂದ ಈ ಸ್ಕೂಲಲ್ಲಿ ಬಾಂಡ್ ಇದ್ದು ಒಂದೇ ಕಡೆ ಬಿದ್ದರೆ ಬೇರೆ ಬೇರೆ ಹೋಗ್ತಿದ್ದೀವಿ ಅಂದರೆ ಒಂದು ದುಃಖ ಇರುತ್ತೆ. ಆ ದುಃಖ ಎಲ್ಲ ಮರೆತು ಖುಷಿಯಿಂದ ಇವತ್ತು ದಿನ ಮುಗಿಸಿ ಶಾರದಾ ಕೈ ಮುಗಿದು ಗಣಪನಿಗೆ ಕೈ ಮುಗಿದು ಮುಂದೆ ಹೋಗಬೇಕಲ್ಲ, ಮುಂದಿನ ಜರ್ನಿ ಮುಂದೆ ನೋಡಬೇಕು. I am very proud to be part of this school. This is a school where I felt very happy, and the teachers are very supportive and the management are very supportive. And I started my education here from LKG. I am studying in now 10th standard. Our school had been so developed. I thank to all the teachers who had given me this opportunity. I had studied in this school since 13 years. I would like to thank our management and our teachers for this wonderful knowledge and giving us a great knowledge about the culture and our society, how to live in our society. Our teachers are the candles who burn themselves to spread the knowledge for us. Thank you. Have a nice day. From past 1 year I have been studying in this school. I have never felt happiness in any other schools. In our schools we have well qualified teachers. They are the backbone of our school. They have helped to achieve my aim. I would say thank for that. ನಮ್ಮ ಸ್ಕೂಲು ನಮ್ಮ 2ನೇ ಮನೆ ಥರ ಇದೆ. ಐ ಆಮ್ ವೆರಿ ಪ್ರೌಡ್ ಟು ಬಿ ಇನ್ ದಿಸ್ ಸ್ಕೂಲ್ ಆ್ಯಂಡ್ ಅವರ್ ಟೀಚರ್ಸ್ ಆ್ಯಂಡ್ ಅವರ್ management are very give all facilities, and our students, our teachers are like our backbone. And thank you. ನನ್ನ ಮಗ ಇಲ್ಲಿಂದ 5 ವರ್ಷದಿಂದ ಇಬ್ಬರು ಮಕ್ಕಳು ಇಲ್ಲೇ ಓದ್ತಾ ಇದ್ದಾರೆ. ಇವತ್ತು ಸಹನಾ ರವಿ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ಒಂದು ಒಳ್ಳೆಯ ಎಜುಕೇಷನ್ ಇದೆ, ಸಿಸ್ಟಮ್ ಇದೆ. ಒಂದು ಟೀಚರ್ಸ್ ಇರ್ಬೋದು ಅಥವಾ ಸಿಬ್ಬಂದಿ ವರ್ಗ ಇರ್ಬೋದು, ಮಾರ್ಗದರ್ಶನ ಅತ್ಯುತ್ತಮವಾಗಿದೆ. ಯಾಕಂದರೆ ಪೇರೆಂಟ್ಸ್ಗೆ ಅವರು ಮಾರ್ಗದರ್ಶನ ಕೊಡ್ತಕ್ಕಂಥದ್ದು ಅತ್ಯುತ್ತಮವಾಗಿದೆ. ಯಾಕಂತಂದ್ರೆ ಯಾವುದೇ ಒಂದು ಪೇರೆಂಟ್ಸ್ಗೆ ಇಂಡಿಪೆಂಡೆಂಟಾಗಿ ಪರ್ಸ್ನಲ್ಲಾಗಿ ಅವ್ರಿಗೆ ಕೋಚ್ ಕೊಡ್ತಕ್ಕಂಥದ್ದು ಒಂದು ನಾವು ಎಜುಕೇಷನ್ ಮಾಡ್ತಕ್ಕಂಥ ಇತಿಹಾಸದಲ್ಲಿ ಇದು ಒಂದು ಎಜುಕೇಷನಲ್ಲಿ ಇರ್ತಕ್ಕಂಥದ್ದು ಒಂದು ನಡವಳಿಕೆ. ಯಾಕಂದರೆ ಇವತ್ತು ಎಜುಕೇಷನನ್ನು ಏನಾಗಿದೆ ಅಂದರೆ ಹಲವಾರು ರೀತಿ ವಿಚಾರಗಳಾಗಿರ್ತವೆ. ಆದರೆ ಒಂದು ವಿಚಾರ ಏನಿದೆ, ಇವತ್ತು ಯಾವುದೇ ಒಂದು ಸ್ಕೂಲಲ್ಲಿ ನಾವು ಮಕ್ಕಳು, ನಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ಟೀಚರ್ಸ್ ಇರ್ಬೋದು, ಇವತ್ತು ಮಕ್ಕಳು ಒಂದು ಎಜುಕೇಷನಲ್ಲಿ ಮಕ್ಕಳು ಈ ಸ್ಕೂಲ್ನಲ್ಲಿ ಹೈಯೆಸ್ಟ್ ಸ್ಕೋರ್ ತೊಗೊಂಡಾಗ ಮಕ್ಕಳಿಗೆ ಆಗಲಿ ಅಥವಾ ಪೇರೆಂಟ್ಸ್ಗೆ ಆಗಲಿ ಸ್ಕೂಲ್ಗೆ ಆಗಲಿ ಒಳ್ಳೆಯ ಒಂದು ಹೆಸರು ಬರ್ತಕ್ಕಂಥದ್ದು ಸ್ಕೂಲ್ಗೆ ಇರ್ಬೋದು, ಟೀಚರ್ಸ್ಗೆ ಇರ್ಬೋದು, ಒಂದು ಇತಿಹಾಸ ಇರ್ತಕ್ಕಂಥದ್ದು. ಇವತ್ತು ನನ್ನ ಮಗ ಇಲ್ಲಿ 5 ವರ್ಷದಿಂದ ಕಲಿತಿದ್ದಾನಂದ್ರೆ ಒಂದು ಇಲ್ಲಿಂದ ಇರ್ತಕ್ಕಂಥ ಸಂಸ್ಕೃತಿ ಮುಂದೆ ಫ್ಯೂಚರ್ನಲ್ಲಿ ಇಲ್ಲೇನು ಬಿಗಿನಿಂಗ್ ಏನಿಲ್ಲಿದೆ ಆ ಬಿಗಿನಿಂಗ್ನಲ್ಲಿ ಇರ್ತಕ್ಕಂಥದ್ದು ಇವತ್ತು ಸಹನಾ ರವಿ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಏನು ಕಲ್ತಿದ್ದಾನೆ ಅವನು ಜೀವನ ಪರ್ಯಂತಲೇ ಅವನು ಏನೋ ಉನ್ನತ ಹುದ್ದೆಗೆ ಹೋಗಿರ್ಬೋದು, ಯಾವುದೇ ಇದಕ್ಕೆ ಹೋದರೂ ಇದೊಂದು ಏನು ಬೇಸಿಕ್ ಏನಿದೆ ಫೌಂಡೇಶನ್ನು ಅವನಿಗೆ ಉತ್ತಮವಾದ ಫೌಂಡೇಶನ್ ಸಿಕ್ಕಿದೆ ಅಂತ ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಸಹನಾ ರವಿ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮ
ಕೇವಲ ಬೀಳ್ಕೊಡುಗೆಯಾಗಿರಲಿಲ್ಲ, ಬದಲಾಗಿ ಮಕ್ಕಳ ಮುಂದಿನ ಉಜ್ವಲ ಭವಿಷ್ಯಕ್ಕೆ ನಾಂದಿ ಹಾಡುವ ಒಂದು ಅರ್ಥಪೂರ್ಣ ವೇದಿಕೆಯಾಗಿದ್ದು, ವಿದ್ಯಾರ್ಥಿಗಳು ಭಾರವಾದ ಮನಸ್ಸಿನಿಂದ ಕಣ್ಣಲ್ಲಿ ಹೊಸ ಕನಸುಗಳನ್ನು ಹೊತ್ತು ವಿದ್ಯಾರ್ಥಿಗಳು ಮುಂದಿನ ಹಾದಿಯತ್ತ ಹೆಜ್ಜೆ ಹಾಕಿದರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶಂ, ಒನ್ಕಡ ನ್ಯೂಸ್, ದಾವಣಗೆರೆ.